ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೋನಿಶಾಸ್ ಕಿಚನ್. ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಬೀಜದಿಂದ ಮಾಡಿರುವ ಸಾಂಬಾರ್. ಇದು ಹಳ್ಳಿ ಸೈಡಲ್ಲಿ ತುಂಬ ಮಾಡ್ತಾರೆ. ಇವಾಗಂತೂ ಈ ರೆಸಿಪಿ ತುಂಬ ಕಮ್ಮಿಯಾಗಿದೆ. ನೋಡಿ, ಈ ಥರ ಹಲಸಿನ ಬೀಜನ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಹಲಸಿನ ಹಣ್ಣಿನ ಬೀಜನ ಜಜ್ಜಿ ಅದು ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಸಿಪ್ಪೆ ಸ್ವಲ್ಪ ಒಂದ್ಸರಿ ಜಜ್ಜಿದ್ರೆ ಸಾಕು, ಸಿಪ್ಪೆ ಎಲ್ಲ ಬಿಡ್ಕೊಳ್ಳುತ್ತೆ. ಮತ್ತೆ ಅದೇನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಥರ ಸಿಪ್ಪೆ ತೆಗೆದ್ರೆ ಎರಡೆರಡು ಪೀಸ್ ಆಗುತ್ತೆ ಅದು. ನೋಡಿ, ಈ ಥರ ರೆಡಿ ಆಯಿತು. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ತೊಗರಿಬೇಳೆನ. ನೆಕ್ಸ್ಟ್ ಅದಕ್ಕೆ ಜಜ್ಜಿ ಇಟ್ಕೊಂಡಿರುವಂಥ ಹಲಸಿನ ಬೀಜ 1 ಕಪ್ಪಷ್ಟಿದೆ. ಅದಕ್ಕೆ 1 ಟೊಮೆಟೊ ಮತ್ತು ಒಂದು ಸಣ್ಣದು ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು 2 ವಿಷಲ್ ಹೊಡೆಸ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಸಾಂಬಾರು ಮಸಾಲೆಗೆ 2 ರಿಂದ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನಷ್ಟು ಕಡಲೆಬೇಳೆ. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು 7 ರಿಂದ 8 ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ಇದೆಲ್ಲದನ್ನು ಬಿಸಿ ಮಾಡಿಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಪೌಡ್ರ್ ಮಾಡ್ಕೊಂಡಾಯಿತು. ಅದೇ ಮಿಕ್ಸಿ ಜಾರಿಗೆ ಮತ್ತೆ 1 ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕಿ ನೀರು ಹಾಕಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಲಸಿನ ಬೀಜ ಬೇಯಿಸ್ಕೊಂಡಿದ್ದು ರೆಡಿಯಾಗಿದೆ. ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕುಕ್ಕರಿಂದ ಬೇರೆ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸಾಲೆನ ಆ್ಯಡ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ, ಇದು ರೆಡಿ ಆಯಿತು ಸಾಂಬಾರು ಕುದಿಸ್ಕೊಳ್ರೆ. ನೆಕ್ಸ್ಟ್ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಮತ್ತು 1 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನಕಾಯಿ 2. ನೋಡಿ, ಒಗ್ಗರಣೆ ರೆಡಿ ಆಯಿತು. ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡಿದ್ರೆ ಮುಗಿಯಿತು. ಹಲಸಿನ ಹಣ್ಣಿನ ಬೀಜದ ಸಾಂಬಾರು ರೆಡಿ ಆಯಿತು. ಇದು ಮುದ್ದೆ ಮತ್ತು ಅನ್ನ ಸಾಂಬಾರಿಗೆ ಚೆನ್ನಾಗಾಗುತ್ತೆ ಸಾಂಬಾರು. ಒಂದೇ ರೀತಿ ತರಕಾರಿ ಸಾಂಬಾರು ಮಾಡ್ತಿದ್ರೆ ಬೇಜಾರಾಗುತ್ತೆ. ಈ ರೆಸಿಪಿನೂ ಟ್ರೈ ಮಾಡಿ ಪ್ಲೀಸ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.